ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಯಡಿಯೂರಪ್ಪ ಹಾಗೆ ಕುಮಾರಸ್ವಾಮಿ ಒಂದು ಸಮಯದ ಬದ್ಧ ವೈರಿಗಳು, ಈಗ ಮಿತ್ರ ಪಕ್ಷಗಳ ನಾಯಕರು. ಇದಕ್ಕೆ ವೇದಿಕೆ ಕಲ್ಪಿಸಿರೋದು ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಜೋಡಿ. ಆದ್ರೆ ಈಗ ರಾಜಾಹುಲಿಗೆ ದಳಪತಿ ಬಿಗ್ ಬಾಂಬ್ ಅನ್ನ ಸ್ಫೋಟಿಸಿದ್ದಾರೆ. ಅದು ಯಡಿಯೂರಪ್ಪ ಅವರನ್ನ ಕಂಗೆಡಿಸಿದೆ. ಇಷ್ಟಕ್ಕೂ ಏನದು ದಳಪತಿ ಸಿಡಿಸಿದ್ದ ಬಾಂಬ್? ಅದಕ್ಕೆ ರಾಜಾಹುಲಿ ರಾಂಗ್ ಆಗಿರೋದು ಯಾಕೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಇದು ದಕ್ಷಿಣ ಭಾರತದ ಬಿಜೆಪಿಯ ಭೀಷ್ಮ ಯಡಿಯೂರಪ್ಪ ಅವ್ರಿಗೆ ಭಾರಿ ಟೆನ್ಷನ್ ಹೆಚ್ಚು ಮಾಡಿದೆ. ದಳಪತಿ ದೆಹಲಿಯಿಂದ ರಾಜ್ಯ ರಾಜಕಾರಣಕ್ಕೆ ಬರೋದು ರಾಜಾಹುಲಿಗೆ ಇಷ್ಟವೇ ಇಲ್ಲ. ಹೀಗಾಗಿ ಯಡಿಯೂರಪ್ಪ ಅವರು ಫುಲ್ ರಾಂಗ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಸ್ವಂತ ಶಕ್ತಿ ಮೇಲೆ ಗೆಲ್ಲುವ ವಿಶ್ವಾಸ ಇದೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಇದು ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ನ ನಾಯಕರಲ್ಲಿ ಆತಂಕ ಹೆಚ್ಚು ಮಾಡಿದೆ. ಇದರ ಬೆನ್ನಲ್ಲೇ ದಳಪತಿ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರುವ ಸುಳಿವನ್ನ ಕೊಟ್ಟಿದ್ದಾರೆ. ಇದು ರಾಜಾಹುಲಿಗೆ ಟೆನ್ಷನ್ ಅನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಇಲ್ಲಿ ಗಮನಾರ್ಹ ಏನಂದ್ರೆ, ಎಚ್ ಡಿ ಕುಮಾರಸ್ವಾಮಿ ರಾಜ್ಯಕ್ಕೆ ಬಂದ್ರೆ ರಾಜ್ಯ ರಾಜಕಾರಣದಲ್ಲಿ ಕೆಲವು ಸ್ಥಾನ ಪಲ್ಲಟಗಳು ಆಗುತ್ತೆ. ಒಂದು ವೇಳೆ ಕುಮಾರಸ್ವಾಮಿ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗುವ ಸಂದರ್ಭ ಒದಗಿ ಬಂದಲ್ಲಿ ಕುಮಾರಸ್ವಾಮಿ ನಾಯಕತ್ವ ಒಪ್ಪೋದಕ್ಕೆ ರಾಜಾಹುಲಿ ಸಿದ್ಧರಿಲ್ಲ. ಯಾಕಂದ್ರೆ ಯಡಿಯೂರಪ್ಪ ಅವರ ಟಾರ್ಗೆಟ್ ಬೇರೆನೇ ಇದೆ. 2028ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಫುಲ್ ಮೆಜಾರಿಟಿ ಬಂದಲ್ಲಿ ತಮ್ಮ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮುಖ್ಯಮಂತ್ರಿ ಆಗ್ಬೇಕೆಂಬುದು ಯಡಿಯೂರಪ್ಪ ಅವರ ಮಹಾದಾಸೆ. ಹಾಗಾಗಿ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರೋದು ಯಡಿಯೂರಪ್ಪ ಅವರಿಗೆ ಕಂಪ್ಲೀಟ್ ಇಷ್ಟ ಇಲ್ಲವೇ ಇಲ್ಲ. ಆದ್ದರಿಂದ ಯಡಿಯೂರಪ್ಪ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರೋದು ಯಡಿಯೂರಪ್ಪ ಅವರಿಗೆ ವಿರೋಧ ಇದೆ. ಆದ್ರೆ ಅದನ್ನ ಹೊರಗೆ ಹೇಳ್ತಾ ಇಲ್ಲ. ಒಳಗೊಳಗೆ ಕೊತ್ತ ಅಂತ ಕುದಿತಾ ಇದ್ದಾರೆ. ಇದನ್ನ ಹೇಗಾದ್ರೂ ಮಾಡಿ ತಡೆಬೇಕೆಂಬುದು ಮೆಗಾ ಪ್ಲಾನ್ ಕೂಡ ಮಾಡ್ತಿದ್ದಾರೆ. ಒಟ್ಟಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮರಳುವ ನಡೀತಾರಾ? ಅದಕ್ಕೆಲ್ಲ ಕುಮಾರಸ್ವಾಮಿ ಎದುರುತ್ತಾರಾ? ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಸೈಲೆಂಟ್ ಆಗಿ ಕೂರುವುದಕ್ಕೆ ಸಾಧ್ಯನಾ ಅನ್ನೋದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ